ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಪಿಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹದಿಮೂರನೇ ಶ್ಲೋಕ ಆಗಬೇಕಿದೆ, ಹೌದಾ? ಹೌದು. 9ನೇ ಅಧ್ಯಾಯದ 13ನೇ ಶ್ಲೋಕ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸಃ ಜ್ಞಾತ್ವಾ ಭೂತಾದಿಮವ್ಯಯಂ. ಹಾಗಾದರೆ ತಾಮಸ ಜೀವಿಗಳು ಪರಮಾತ್ಮನು ನಿರ್ಗುಣ ನಿರಾಕಾರ ಅಂತ ಹೇಳಿ ಉಪಾಸನೆ ಮಾಡ್ತಾರೆ ಪರಮಾತ್ಮನನ್ನ. ಅವನೂ ಕೂಡ ನಮ್ಮಂತೆಯೇ ಎಂಬುದಾಗಿ ಉಪಾಸನೆ ಮಾಡ್ತಾರೆ. ಅಂಥವರು ತಮೋಯೋಗ್ಯರು, ರಾಕ್ಷಸಿ ಮತ್ತು ಆಸುರಿ ಒಂದು ಸ್ವಭಾವವುಳ್ಳವರು ಅಂತ ಅದರಲ್ಲಿ ಹೇಳಿದರು. ಈಗ ಉತ್ತಮ ಜೀವಿಗಳು ಹೇಗೆ ನನ್ನ ಉಪಾಸನೆ ಮಾಡ್ತಾರೆ ಅಂತ. ಅರ್ಜುನ ನೋಡು, ಮುಕ್ತಿಯೋಗ್ಯರಾದ ಜೀವರು ಅಂತ ಏನಿದ್ದಾರೆ, ಅತ್ಯಂತ ಉತ್ತಮ ಸ್ವಭಾವದವರು ಅಂತ ಏನಿದ್ದಾರೆ, ಅಂತಹ ವ್ಯಕ್ತಿಗಳು ಪರಮಾತ್ಮ ಬರೀ ಚೇತನರಿಗಷ್ಟೇ ಕಾರಣ ಅಲ್ಲ, ಜಡಕ್ಕೂ ಕಾರಣ ಪರಮಾತ್ಮ. ಸಕಲ ಚರಾಚರ ಜೀವಿಗಳಿಗೂ ಪರಮಾತ್ಮನೇ ಕಾರಣ. ಅವನಿಗೆ ಯಾವುದೇ ರೀತಿಯಾದಂತಹ ನಾಶ ಇಲ್ಲ, ಯಾವ ರೀತಿಯೂ ಕೂಡ ನಾಶ ಇಲ್ಲ. ಈ ರೀತಿ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನಲ್ಲಿಯೇನೇ ಸದಾಕಾಲ ಬೇರೆಡೆ ವಿಷಯ ಪದಾರ್ಥಗಳಲ್ಲಿ ಹರಿದಾಡದೇ ಇರುವ ಹಾಗೆ ತಮ್ಮ ಮನಸ್ಸನ್ನು ನಿಗ್ರಹಿಸಿ ನನ್ನಲ್ಲಿಯೇ ಅದನ್ನು ನಿಶ್ಚಲವನ್ನಾಗಿ ಮಾಡಿ ನನ್ನನ್ನು ಸೇವೆ ಮಾಡ್ತಾರೆ. ಇವರು ಉತ್ತಮ ಜೀವಿಗಳು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಪಾರ್ಥ ಅರ್ಥ ಬರ್ಕೊಳ್ಳಿ. ಪಾರ್ಥ ಎಲೈ ಅರ್ಜುನನೇ, ಪಾರ್ಥ ಎಲೈ ಅರ್ಜುನನೇ, ದೈವೀ ಮುಕ್ತಿಯೋಗ್ಯರಾದ ಉತ್ತಮ ಜೀವರಿಗೆ ಸಂಬಂಧಿಸಿದ ದೈವೀ ಮುಕ್ತಿಯೋಗ್ಯರಾದ ಉತ್ತಮ ಜೀವಿಗಳಿಗೆ ಸಂಬಂಧಿಸಿದ ಪ್ರಕೃತಿಂ ಸ್ವಭಾವವನ್ನು ಆಶ್ರಯಿಸಿರುವ ಪ್ರಕೃತಿಂ ಆಶ್ರಿತಾಃ ಅಂತ ಬರ್ಕೊಳ್ಳಿ. ಪ್ರಕೃತಿಂ ಆಶ್ರಿತಾಃ ಸ್ವಭಾವವನ್ನು ಆಶ್ರಯಿಸಿರುವ ಮಹಾತ್ಮಾನಃ ತು ಉತ್ತಮ ಮನಸ್ಸುಳ್ಳವರಾದರೋ
ಉತ್ತಮ ಮನಸ್ಸುಳ್ಳವರಾದರೋ ಭೂತಾದಿಂ ಭೂತಾದಿಂ ಜಡ ಭೂತಾದಿಂ ಚರಾಚರ ಜೀವಿಗಳಿಗೆ ಚರಾಚರಗಳಿಗೆ ಕಾರಣನಾದ ಅವ್ಯಯಂ ಸ್ವರೂಪತಃ ನಾಶವೇ ಇಲ್ಲದ ಸ್ವರೂಪತಃ ನಾಶರಹಿತನಾದ ಮಾಂ ನನ್ನನ್ನು ಅರ್ಥ ಮಾಡಿಕೊಂಡು ಅನನ್ಯ ಮನಸಃ ಮಾಂ ನನ್ನನ್ನು ಜ್ಞಾತ್ವ ಅರ್ಥ ಮಾಡಿಕೊಂಡು ಅನನ್ಯ ಮನಸಃ ಬೇರೆಡೆ ಮನಸ್ಸನ್ನ ಹೋಗದೇ ಇರುವ ಹಾಗೆ ನನ್ನಲ್ಲಿ ಮನಸ್ಸುಳ್ಳವರಾಗಿ ಭಜಂತಿ ಸೇವಿಸುತ್ತಾರೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. 14ನೇ ಶ್ಲೋಕ. ಆಯಿತು, ಈ ರೀತಿ ಮಾಡ್ತಾರೆ ಅಂತ ಅವರ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಬೇಕು ನಮಗೆ ಅಂತ ವಿಧಾನ. ಅವರು ನಿನ್ನ ಉಪಾಸನೆ ಮಾಡೋದಾಯಿತು, ಭಜಿಸೋದಾಯಿತು, ನಮಸ್ಕಾರ ಮಾಡೋದಾಯಿತು, ಹೇಗೆ ಮಾಡ್ತಾರೆ ಅಂತ ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಕೃಷ್ಣ ಹೇಳ್ತಾ ಇದ್ದಾನೆ, ಸತತಂ ಕೀರ್ತಯಂತಹ, ಸದಾ ಕಾಲ ಕೃಷ್ಣ 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 ಅಂತಾನೇ ಇರ್ತಾರಂತೆ. ಸದಾ ಕಾಲ ಆ ಮಹಾತ್ಮರು ನನ್ನನ್ನ ಸತತಂ ಕೀರ್ತಯಂತಹ, ಸದಾ ಕಾಲ ನನ್ನ ಜಪವನ್ನ ಮಾಡ್ತಾನೇ ಇರ್ತಾರೆ, ನನ್ನ ಕೀರ್ತನೆಯಲ್ಲಿಯೇನೇ ತಲ್ಲೀನರಾಗಿರ್ತಾರೆ. ಯತಂತಶ್ಚ, ಅಷ್ಟೇ ಅಲ್ಲ, ಪೂಜಾದಿ ಕೈಂಕರ್ಯದಲ್ಲೂ ತಾವು ಪ್ರಯತ್ನ ಪಡ್ತಾರೆ. ನಮಗೆ ಬರೋದಿಲ್ಲ ಪೂಜೆ, ಹೌದು ಸರಿ, ಒಪ್ಕೊಳ್ಳೋಣ. ಕಲೀಲಿಕ್ಕೇನು, ಕಲಿಯೋಣ. ಕಲಿತು ಸರಿಯಾದ ಪೂಜೆಯನ್ನು ಮಾಡ್ತಾರೆ. ಹೆಣ್ಣು ಮಕ್ಕಳು ಹೇಳಬಹುದು, ನಮಗೆ ಹೇಗೆ ಪೂಜೆ ಆಚಾರ್ಯರೇ ಅಂತ. ಗುರುಮಂತ್ರವನ್ನ ಮಾಡಿ, ಅದೇ ದೊಡ್ಡ ಪೂಜೆ ಅವರಿಗೆ. ಕೃಷ್ಣ ಮಂತ್ರ ಜಪ ಉಂಟು ಅದರಲ್ಲಿ. ಸಣ್ಣ ಪುಟ್ಟ
ಡೊಗ್ಗಲ ಕೃಷ್ಣನ ಮೂರ್ತಿಯನ್ನು ಇಟ್ಟುಕೊಂಡು ಅದಕ್ಕೇನೆ ಅಭಿಷೇಕ ಮಾಡಿ ಆ ತೀರ್ಥವನ್ನು ತೆಗೆದುಕೊಂಡು ಗೋಪಿ ಚಂದನ ಕುಂಕುಮವನ್ನು ಕಲಿಸಿ ಅದನ್ನು ಹಚ್ಚಿಕೊಳ್ಳುವುದು ದೊಡ್ಡ ಪೂಜೆ. ಹೆಣ್ಣು ಮಕ್ಕಳಿಗೆ, ಸುಮಂಗಲಿಯರಿಗೆ, ವಿಧವೆಯರು ಅವರೂ ಅಷ್ಟೇ. ಅದಕ್ಕೆ ಹೇಳಿದ್ದು ಮೊಟ್ಟ ಮೊದಲಿಗೆ ಸತತಂ ಕೀರ್ತಯಂತಹ, ಕೀರ್ತನೆ ಮಾಡಿ. ಕೃಷ್ಣ ಕೃಷ್ಣ ಅನ್ಲಿಕ್ಕೆ ಏನಾಗಬೇಕಾಗಿದೆ? ಯಾವ ಅವಸ್ಥೆಯಲ್ಲಿ ಇದ್ರೆ ಏನು? ಅದರಿಂದ ಎಲ್ಲ ರೀತಿಯ ಒಂದು ವಿಧಾನವೂ ಇದೆ, ಮನಸ್ಸು ಮಾಡ್ತಿಲ್ಲ ನಾವು ಅಷ್ಟೇ. ಯದಂತಶ್ಚ ಸದಾಕಾಲ ಕೆಲವೊಮ್ಮೆ ನನ್ನ ಪೂಜೆಯಲ್ಲೂ ತೊಡಗಿಸ್ಕೊಳ್ತಾರೆ. ಸದಾಕಾಲ ಪೂಜೆ ಅಂತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಆದರೆ 1.5 ಗಂಟೆ, ಆಮೇಲೆ ಪೆಟ್ಟಿಗೆಯನ್ನು ಕಟ್ಟಿಟ್ಬಿಡಬೇಕು. ಮುಂದೇನೋ ಕೀರ್ತಯಂತಹ, ಕೀರ್ತನೆ ಮಾಡಿ ಪರಮಾತ್ಮನದ್ದು. ಯಾವ ವೇಷದಲ್ಲಿದ್ದರೆ ಏನು? ಕೃಷ್ಣ ಅನ್ಲಿಕ್ಕೆ ಏನಾಗಿದೆ? ಯಾವ ದೇವತೆ ಬಂದು ತಡಿತಾನೆ ಹೇಳಿ ನೋಡೋಣ? ರಾಮ, ಕೃಷ್ಣ, ಗೋವಿಂದ, ಅಚ್ಯುತ, ಜನಾರ್ದನ ಅನ್ಲಿಕ್ಕೆ ಏನಾಗಿದೆ ಏನು? ಯಾವ ಅವಸ್ಥೆಯಲ್ಲಿದ್ರೆ ಏನು? ಕೀರ್ತಯಂತಹ ದೃಢವ್ರತಃ, ಒಂದು ನಿಯಮವನ್ನು ಹಾಕಿಕೊಂಡಿರ್ತಾರೆ ತಮ್ಮ ಜೀವನದಲ್ಲಿ. ಉಪವಾಸಾದಿ ವ್ರತಗಳನ್ನು ನಾನು ಮಾಡಿಯೇ ಮಾಡ್ತೇನೆ, ಏಕಾದಶಿ ಉಪವಾಸವನ್ನು ನಾನು ಮಾಡಿಯೇ ಮಾಡ್ತೇನೆ, 15 ದಿನಕ್ಕೆ ಒಂದು ಬರುವಂತಹ ಏಕಾದಶಿ ಉಪವಾಸವನ್ನು ಮಾಡಿಯೇ ಮಾಡ್ತೇನೆ. ಅಶಕ್ತರು ಆದಷ್ಟು ಮುಸರೆಯನ್ನು ತಿನ್ನೋದು ಬಿಡ್ತೇನೆ. ನಮ್ಮ ಧರ್ಮಶಾಸ್ತ್ರವೇ ಹೇಳೋದು, ನಿನ್ನ ಶರೀರಕ್ಕೆ ತೊಂದರೆಯಾಗುವಂತಹ ಆಚರಣೆಗಳನ್ನು ನೀ ಮಾಡಬೇಡ, ಎಷ್ಟಾಗುತ್ತೋ ಅಷ್ಟು ಮಾಡು. ಯಾಕೆ? ಈಗ ನೀನು ಸ್ವಲ್ಪ ಮಾಡಿದರೆ ಮುಂದೆ ಇನ್ನೂ ಒಂದು ಸ್ವಲ್ಪ ಮಾಡ್ತಾ ಪುಣ್ಯ ಸಂಪಾದನೆಯನ್ನು ಮಾಡಬಹುದು. ಇವಾಗಲೇ ನಾವು ನಮ್ಮ ಶರೀರಕ್ಕೆ ದಣಿವನ್ನು ಕೊಟ್ಟು ಆಯಾಸವನ್ನು ಮಾಡಿಕೊಂಡು ಇಂತಹ ಉಪವಾಸಾದಿಗಳನ್ನು ಮಾಡಿದರೆ ನಾವು ಬದುಕೋದೇ ಡೌಟ್ ಆಗಿಬಿಡುತ್ತೆ. ಮುಂದೆ ಬರುವಂತಹ ಪುಣ್ಯ ಕಳ್ಕೊಂಡು ಬಿಡುತ್ತೇವೆ. ಬೇಡ, ಎಷ್ಟಾಗುತ್ತೋ ಅಷ್ಟು ಮಾಡಿ. ದೃಢವ್ರತಾಃ ನಿತ್ಯಯುಕ್ತಾಃ, ಸದಾಕಾಲ ನನ್ನಲ್ಲಿ ಮನಸ್ಸುಳ್ಳವರಾಗಿರ್ತಾರೆ. ಏನೇ ಆಗಲಿ, ಹೇಗೇ ಇರಲಿ, ನನ್ನ ಜೀವನದಲ್ಲಿ ಒಂದೊಂದು ಆಗು ಹೋಗುಗಳು ನಿಶ್ಚಯವಾಗಿ ಬಿಟ್ಟಿದೆ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ. ಎಲ್ಲವೂ ಎಲ್ಲರ ಜೀವನದಲ್ಲೂ ನಿಶ್ಚಯವಾಗಿದೆ. ಬರೀ ಪರಮಾತ್ಮನ ಒಂದು ಇಚ್ಛೆಯಿಂದ ನಡೀತಾ ಇದೆ ಅಷ್ಟೇ. ಏನು ಬರುತ್ತನ್ನು ಸ್ವೀಕಾರ ಮಾಡ್ತಾ ಹೋಗಿ. ಸ್ವೀಕಾರ ಮಾಡಲಿಕ್ಕೂ ಅದೊಂದು ಪ್ರಯತ್ನ ಬೇಕು. ಪರಮಾತ್ಮನ ಇಚ್ಛೆ ಹೀಗಿದೆ, ಅವನ ಇಚ್ಛೆಯಂತೆ ಆಗಿದೆ. ಕೃಷ್ಣಾಯ ನಮಃ ಅಷ್ಟೆ. ಏನೇ ಇರಲಿ, ಸುಖ ಬಂದಾಗಲೂ ಪರಮಾತ್ಮನ ಧ್ಯಾನ ಮಾಡಬೇಕು. ದುಃಖ ಬಂದಾಗಲೂ ಆಕಸ್ಮಿಕವಾಗಿ ಬರುತ್ತೆ, ಅದು ಬೇರೆ. ದುಃಖವಾಯಿತಾ? ನಮ್ಮವರಿಂದನೇ ಎಷ್ಟು ದುಃಖ ಆಗಿದ್ದುಂಟು, ಆಗ್ತಾ ಇದೆ. ಪರಮಾತ್ಮನೇ ಅವರಲ್ಲಿ ನಿಂತು ನಮಗೆ ಈ ರೀತಿ ಮಾಡಿಸ್ತಾ ಇದ್ದಾನೆ. ಸುಖವಾಗಲಿ ಬಹು ದುಃಖವಾಗಲಿ, ಹೌದು, ಸಖನೀನಾಗಿರೋ ಪಾಂಡುರಂಗ. ಏನೇ ಆಗ್ಲಿ ಅಪ್ಪ, ಈ ರೀತಿ ನಿತ್ಯಯುಕ್ತ, ನಿರಂತರವಾಗಿ ಮನಸ್ಸಿನಲ್ಲಿ ಪರಮಾತ್ಮನ ಒಂದು ಸ್ಮರಣೆ ಇದ್ದೇ ಇರ್ತದೆ. ಅಷ್ಟೇ ಅಲ್ಲ, ಇನ್ನು ಕೆಲವರು ಕರ್ಮರೂಪವಾಗಿ ಪರಮಾತ್ಮನ ಪೂಜಾ ಕೈಂಕರ್ಯ ಮಾಡುವಂಥದ್ದು, ಪರಮಾತ್ಮನ ನಾಮ ಸಂಕೀರ್ತನೆ ಮಾಡುವಂಥದ್ದು, ಇವೆಲ್ಲ ಕರ್ಮರೂಪವಾದದ್ದು. ಇನ್ನು ಕೆಲವರು ಜ್ಞಾನರೂಪವಾಗಿ ಶಾಸ್ತ್ರಾಧ್ಯಯನ ಮಾಡುವ ಮೂಲಕ ಈ ಒಂದು ಬ್ರಾಹ್ಮಣ ಜನ್ಮ ಬಂದಿದೆ. ಈ ನೋಡಿ, ಸಂಕೀರ್ತನೆ ಆಗಿರಬಹುದು, ಪರಮಾತ್ಮನ ನಾಮಸ್ಮರಣೆ ಆಗಿರಬಹುದು, ಪರಮಾತ್ಮನ ಪೂಜೆ ಆಗಿರಬಹುದು, ಉಪವಾಸಾದಿ ವ್ರತಗಳಾಗಿರಬಹುದು. ಅದು 4 ವರ್ಣದವರು ಮಾಡಬಹುದು, 4 ವರ್ಣದವರು ಮಾಡಬಹುದು. ಆದರೆ ಶಾಸ್ತ್ರಗಳ ಅಧ್ಯಯನ, ವೇದಾಧ್ಯಯನ ಬ್ರಾಹ್ಮಣರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು, ಶೂದ್ರರಿಗೆ ಇದರಲ್ಲಿ ಅಧಿಕಾರ ಇಲ್ಲ.
ಆದ್ದರಿಂದ ಹಾಗಾದರೆ ನಾವು ಇಷ್ಟೇ ಮಾಡಿಬಿಡೋಣ, ಸಂಕೀರ್ತನೆಯಿಂದನೇ ನಾವು ತೃಪ್ತರಾಗಿ ಬಿಡೋಣ, ಪೂಜೆಯನ್ನೇ ಮಾಡ್ಕೊಂಡು ಬಿಡೋಣ, ಸಾಕು. ಉಪವಾಸಾದಿ ವ್ರತಗಳನ್ನು ಮಾಡ್ತಾ ಇದ್ದೇವೆ. ಒಂದು ಉಪವಾಸ ಮಾಡಿದರೆ ಎಷ್ಟು ಅಹಂಕಾರ ಬರುತ್ತೆ ಅಂದರೆ ನಮಗೆ ಅಡಿಯಿಂದ ಮುನಿವರೆಗೆ ಅಹಂಕಾರ. ತಿನ್ರಿ ತಿನ್ರಿ, ಚೆನ್ನಾಗಿ ತಿನ್ರಿ ಅಂತ ಹೇಳ್ತಾ ಇರ್ತೀವಿ ನಾವೇ. ಬಾಗಿಲು ಹಾಕೊಂಡು ತಿಂತೀರಾ? ನಾವು ಎಷ್ಟು ಸರಿ ತಿಂದಿದ್ದೀವೋ ಏನೋ, ಒಂದೇ ಒಂದಿನ ಉಪವಾಸ ಮಾಡಿದ್ದಕ್ಕೆ. ಮರುದಿನ ಬೇಗ ಎದ್ದು ಪೂಜೆ ಆಗಿ 6:30 ಒಳಗೆ ಊಟ ಆಗಿರಬೇಕು. ಅದರಲ್ಲೂ ಸಿಟ್ಟಿಂದ ಬೇಗ 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 ಪೂಜೆ ಮಾಡಿ. ಎಲ್ಲರ ಅನುಭವಕ್ಕೆ ಬಂದಿರುತ್ತದು. ಹಾಗೆ ಮಾಡಿದ್ರೆ ಅಲ್ಲ. ಮನೆಯವರ ಮೇಲೆಲ್ಲ ಸಿಟ್ಟು ಮಾಡೋದು, ಮಾತಾಡಿಸ್ಬೇಡ, ಸುಮ್ಮನೆ ಕೂಡು, ಅದು ಮಾಡು, ನಿಧಾನ ಮಾತಾಡಿ, ಸೌಂಡ್ ಮಾಡಬೇಡಿ, ಹಾಗೆ ಹೀಗೆ ಹೀಗೆ ಅದು ಇದು ಹೇಳ್ತಾ ಬೆಳಗ್ಗೆ ಎದ್ದವ್ರು ಎಬ್ಸೋದೇ ಕಷ್ಟ. ಬೇಗ ಎದ್ದೇಳು. ಹಾಗೆ ಮರುದಿನ ಪೂಜೆಗೆ ಇವತ್ತೇ ಎಲ್ಲ ರೆಡಿ ಮಾಡಿ, ತಂಬಿಗೆಗಳನ್ನು ಸ್ನಾನ ಮಾಡೋ ಜಾಗದಲ್ಲಿ ಹಿಂದಿನ ದಿನಾನೇ ಇಟ್ಟು, ಎಲ್ಲ ಬಟ್ಟೆಗಳನ್ನಲ್ಲೇ ಇಟ್ಟು, ಎದ್ದ ತಕ್ಷಣ ಸೀದಾ ಬಚ್ಚಲ ಮನೆಗೆ ಹೋಗೋದು. ಎಲ್ಲಿ ಸ್ನಾನ ಮಾಡ್ತೀವಿ ಅಲ್ಲಿಗೆ ಹೋಗೋದು. ಅಷ್ಟು ಅವಸರ ಬೇಡ. ಆಗಲಿ. ಹರಿವಾಸರ ಬಂತು ಅಂತಾದರೆ ಹರೇ ನಮಃ. ಇನ್ನೂ ಸಿಟ್ಟು. ಪಂಚಾಂಗವರು ಏನು ಬರೀತಾರಪ್ಪ, ಯಾಕೆ ಹರಿವಾಸರ ಬರುತ್ತೋ ಏನೋ. ಹೀಗೆ ಅಲ್ಲ. ಉಪವಾಸದ ಅರ್ಥವೇನೇ ಪರಮಾತ್ಮನ ಹತ್ತಿರ ಉಪವಾಸ. ಆ ಒಂದು ನೀವು ನಿಜವಾಗಿಯೂ ನಿಮಗೆ ಆ ಒಂದು ಉಪವಾಸದಿಂದ ಪುಣ್ಯ ಬರಬೇಕು ಅಂತಂದರೆ ಮೊಟ್ಟ ಮೊದಲಿಗೆ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸಿಂದ ದೂರ ಇರಿ. ತನ್ನಷ್ಟಕ್ಕೆ ತಾನೇ ಪುಣ್ಯ ಬರುತ್ತೆ. ಆ ಒಂದು ದಿನ ಮೊಬೈಲು, ಲ್ಯಾಪ್ಟಾಪು, ಟಿವಿ ಎಲ್ಲವೂ ಆಗೋದು. ಪಾಠಗಳನ್ನು ಕೇಳಿ, ಮತ್ತೆ ಆಚಾರ್ಯ ಹೇಳಿದ್ದಾರೆ ಪಾಠಕ್ಕೆ ಬರಬೇಡಿ ಅಂತ ಹೇಳಿಕೋಬೇಡಿ, ಆಯ್ತಾ? ಆಧ್ಯಾತ್ಮಿಕವಾದಂತಹ ಪಾಠಗಳನ್ನು ಕೇಳಿ. ಅದಕ್ಕೆ ಉಪಯೋಗ ಆಯ್ತಾ, ಸರಿ, ತೊಂದರೆ ಇಲ್ಲ. ಸ್ಕ್ರೋಲ್ ಮಾಡೋದು ಬಿಡಬೇಕು. ಆ ರೀತಿ ಪರಮಾತ್ಮನ ನಾಮಸ್ಮರಣೆ ಅದೊಂದು ದಿನ ಸಾಕು. ಯಾವ ಮಹಾಕುಂಭದ ಒಂದು ಫಲ, ಎಲ್ಲರೂ ಹೋಗಿ ಏನು ಸ್ನಾನ ಮಾಡ್ತಾ ಇದ್ದಾರೆ, ಎಷ್ಟು ಪುಣ್ಯವನ್ನು ಗಳಿಸ್ತಾ ಇದ್ದಾರೆ ಎಲ್ಲರೂ, ಅದಕ್ಕಿಂತ ಮಿಗಿಲಾದ ಫಲ ದಿನಕ್ಕೊಂದು, ತಿಂಗಳಿಗೆ 2 ಮಾಡಿದ್ದಾರೆ ಪರಮಾತ್ಮ. ಅದನ್ನ ಎಷ್ಟು ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ಪ್ರಮಾಣದ ಪುಣ್ಯ ರಾಶಿ ಬರ್ತದೆ. ಈ ರೀತಿ ಕರ್ಮರೂಪವಾಗಿಯೂ ಜ್ಞಾನರೂಪವಾಗಿ, ಅದಕ್ಕೆ ಹೇಳಿದ್ದು ವಿಶೇಷವಾಗಿ ಬ್ರಾಹ್ಮಣ ಜನ್ಮ ಬಂದಿದೆ ಅಂತಂದ ಮೇಲೆ ಸ್ವಲ್ಪ ಶಾಸ್ತ್ರಾಧ್ಯಯನದಲ್ಲಿ, ಸ್ತ್ರೀಯರು ಹರಿಕಥಾಮೃತ ಸಾರದಲ್ಲಿ, ಉಳಿದ ಪಂಚರತ್ನ ಸುಳಾದಿಗಳನ್ನ ಸರಿಯಾಗಿ ಪಾರಾಯಣ ಮಾಡ್ತಾ, ಅದನ್ನು ಹೇಳ್ತಾ, ನಿಮ್ಗೆ ಗೊತ್ತಿದ್ದಷ್ಟನ್ನ ಪಕ್ಕದ ಮನೆಯವರಿಗೆ ಹೇಳ್ತಾ, ದೇವರ ಮುಂದೆ ರಂಗೋಲಿಯನ್ನೆಲ್ಲ ಹಾಕ್ತಾ, ಬೆಳಗ್ಗೆ ಸಾಯಂಕಾಲ ತುಳಸಿಯ ಮುಂದೆ ದೀಪವನ್ನು ಹಚ್ಚುತ್ತಾ, ಬರೀ ಕಾರ್ತೀಕ ಮಾಸದಲ್ಲಿ ದೀಪ ಅಲ್ಲ, ಪ್ರತಿನಿತ್ಯವೂ ತುಳಸಿಯ ಒಂದು ದೀಪವನ್ನು ಹಚ್ಚಬೇಕು, ತುಳಸಿಗೆ ನೀರು ಹಾಕಬೇಕು. ಈ ರೀತಿ ಈ ರೀತಿ ಎಲ್ಲ ಮಾಡುವಂಥದ್ದರಿಂದ ಇದು ಕೂಡ ಜ್ಞಾನ ರೂಪವೇನೆ. ಬಹಳ ಬಹಳ ಅದ್ಭುತವಾದದ್ದು. ಎಷ್ಟಾಗುತ್ತೋ, ನೀವು ಸ್ತ್ರೀಯರು, ನಿಮಗೆ ಅಧಿಕಾರ ಇಲ್ಲ ಶಾಸ್ತ್ರಾಧ್ಯಯನದಲ್ಲಿ, ಹೌದು, ನಿಮ್ಮ ಗಂಡಂದ್ರಿಗೆ, ನಿಮ್ಮ ಮಕ್ಕಳಿಗೆ ಅದರಲ್ಲಿ ಹೋಗ್ಲಿಕ್ಕೆ ಪ್ರಚೋದನೆ ಮಾಡಿ. 2 ಹೊತ್ತು ಸಂಧ್ಯಾವಂದನೆ ಮಾಡಿದಷ್ಟೇ ಊಟಕ್ಕೆ ಹಾಕ್ತೀನಿ ಅಂತ ಹೇಳಿ, ಅಡಿಗೆನೇ ಮಾಡೋದಿಲ್ಲ, ಏನ್ ಬೇಕಾದ್ರೂ ಮಾಡಿ ಅಂತ. ಎಷ್ಟು ದಿನ ಅಂತ ಝೊಮ್ಯಾಟೊ ಆರ್ಡರ್ ಮಾಡ್ತಾರೆ. ಈ ರೀತಿ ನೀವು ಕೂಡ ಅವರು ಮಾಡುವಂತಹ ಜ್ಞಾನ ರೂಪದ ಒಂದು ಕರ್ಮದಲ್ಲಿ
ಕ್ರಿಯೆಯಲ್ಲಿ ನಿಮಗೂ ಪಾಲು ಬರ್ತದೆ, ನಿಮಗೂ ಬಂದೇ ಬರ್ತದೆ. ಗಂಡ ಮಾಡಿದ ಅರ್ಧ ಪುಣ್ಯ ಹೆಂಡತಿಗೆ ಸಮಪಾಲು, ಹೆಂಡತಿ ಮಾಡಿದ ಅರ್ಧ ಪಾಪ ಗಂಡನಿಗೆ ಸಮಪಾಲು. ಆದ್ರಿಂದ ನೀವು ಪಾಪ ಮಾಡ್ಲಿಕ್ಕೆ ಹೋಗ್ಬೇಡಿ, ಗಂಡನಿಗೋಸ್ಕರ ಪಾಪ ಕಡಿಮೆ ಮಾಡಿ. ಆದ್ರಿಂದ ದಾಸರು ಹೇಳಿಬಿಟ್ರು, ನಾ ಹೆಂಡತಿ ಪರಮಾತ್ಮ ಪುರಂದರ ವಿಠಲ ನೀನೇ ನನ್ನ ಗಂಡ ಅಂತ ಪುರಂದರದಾಸರು ಹೇಳಿಬಿಟ್ರು. ನಾ ಹೆಂಡತಿ ಆಗ್ತೀನಿ, ತೊಂದರೆ ಇಲ್ಲ, ನೀನೇ ನನ್ನ ಗಂಡ ಅಂತ. ಅದರಿಂದ ಹೆಣ್ಣು ಮಕ್ಕಳು ಕೂಡ ಅವರು ಶಾಸ್ತ್ರಾಧ್ಯಯನ ಏನ್ ಮಾಡ್ತಾ ಇದ್ದಾರೆ ಅಥವಾ ಮಾಡ್ಲಿಕ್ಕೆ ನೀವು ಪ್ರಚೋದನೆ ಮಾಡಿದರೆ ಅದರ ಅರ್ಧ ಪಾಲು ನಿಮಗೆ ಬಂದೇ ಬರ್ತದೆ. ಆದರೆ ನಿಮ್ಮ ಒಂದು ಬಾಯಿಯಿಂದ ಅವರನ್ನ ಸರಿಯಾಗಿ ಆಯಾಯ ಕಾಲಕ್ಕೆ ಹೇಳ್ತಾ, ದೊಡ್ಡವರಾದ್ರೆ ಯಾಕೆ ಹೇಳಬಾರ್ದು, ಏನು ಗಂಡಂದ್ರಿಗೆ ಯಾಕೆ ಹೇಳಬಾರ್ದು? ಅಧರ್ಮ ಮಾರ್ಗದಲ್ಲಿ ಹೋಗ್ತಾರೆ, ದೊಡ್ಡವರು ಇರ್ತಾರೆ, ಏನಾಯ್ತು? ಧರ್ಮ ಮಾರ್ಗದಲ್ಲಿ ಹೇಳಲಿಕ್ಕೆ ಸಣ್ಣವರು ದೊಡ್ಡವರು ವಯಸ್ಸಿನ ಅಭ್ಯಂತರವೇ ಇಲ್ಲ ಅಲ್ಲಿ. ಆದ್ದರಿಂದ ಧರ್ಮ ಮಾರ್ಗದಲ್ಲಿ ಹೋಗಬೇಕು ಅಂತಂದ್ರೆ ಅಲ್ಲಿ ನಿಮ್ಮ ಧ್ವನಿ ಜೋರಾಗಿ ಇರಬೇಕು, ವಿಶೇಷವಾಗಿ. ಅದರಿಂದ ಈ ರೀತಿ ಅಂದ್ರೆ ಹೇಳ್ತಾ ಇರೋದು ತಾತ್ಪರ್ಯ, ಬ್ರಾಹ್ಮಣ ಜನ್ಮ ಬಂದಿದೆ ಅಂದ ಮೇಲೆ ನಾವು ಜ್ಞಾನ ರೂಪವಾಗಿಯೂ ಕೂಡ ನಾವು ಪರಮಾತ್ಮನನ್ನ ವಿಶೇಷವಾಗಿ ಒಲಿಸಿಕೊಳ್ಳುವಂತಹ ಅಧಿಕಾರ ನಮಗಿದೆ. ಎಲ್ಲರೂ ಮಾಡ್ತಾರೆ, ನಾವು ಮಾಡಿಬಿಡೋಣ ಅಲ್ಲ. ಎದಕ್ಕೆ ಮಾಡ್ತಾರೆ, ಏನನ್ನ ಮಾಡ್ತಾರೆ, ಅದು ಮುಖ್ಯ. ಈ ರೀತಿ ತಿಳಿದುಕೊಂಡು ಮಾಡುವುದೇನಿದೆ ಅದು ಅತ್ಯಂತ ಫಲದಾಯಕ. ಫಲಕ್ಕೋಸ್ಕರ ಮಾಡಬೇಡಿ, ಪರಮಾತ್ಮ ಪ್ರೀತನಾಗಲಿ ಇಷ್ಟು ಸಾಕು. ಅದಕ್ಕಿಂತ ದೊಡ್ಡ ಫಲ ಇನ್ಯಾವುದೂ ಇಲ್ಲ ಜಗತ್ತಿನಲ್ಲಿ. ಪರಮಾತ್ಮ ಪ್ರೀತನಾಗಲಿ ಅಷ್ಟೇ. ಇದೊಂದು ದೊಡ್ಡ ಉದ್ದೇಶದಿಂದ ಮಾಡಿ. ಈ ರೀತಿ ಆ ಉತ್ತಮ ಜೀವಿಗಳು ಪರಮಾತ್ಮನನ್ನ ಭಜಿಸುವಂತಹ ವಿಧಾನ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಬಹಳ ಹೇಳಿದೆ ಅನ್ಸುತ್ತೆ. ಸರಿ, ಅರ್ಥವನ್ನು ನೋಡೋಣ. ಸರಿ, ನನ್ನನ್ನು ಸತತಂ ಕೀರ್ತಯಂತಹ ನಿರಂತರವಾಗಿ ಕೃಷ್ಣ ಕೃಷ್ಣ ಎಂಬ ಈ ರೀತಿಯಲ್ಲಿ ಕೀರ್ತನೆ, ನಿರಂತರವಾಗಿ ಕೃಷ್ಣ ಕೃಷ್ಣ ಎಂಬ ರೀತಿಯಲ್ಲಿ ಕೀರ್ತನೆ ಮಾಡುವವರಾಗಿ ಯತಂತಹ ಪೂಜಾದಿ ಪ್ರಯತ್ನ ಮಾಡುವವರಾಗಿ, ಪೂಜಾದಿಗಳಲ್ಲಿ ಪ್ರಯತ್ನ ಮಾಡುವವರಾಗಿ, ದೃಢವ್ರತಾಃ ದೃಢವಾದ ಉಪವಾಸಾದಿ ವ್ರತಗಳಲ್ಲಿ ನಿರತರಾಗಿ, ನಿತ್ಯಯುಕ್ತಾಃ
ನಿರಂತರವಾಗಿ ನನ್ನಲ್ಲಿ ಮನಸ್ಸನ್ನು ನೆಟ್ಟವರಾಗಿ, ನಿರಂತರವಾಗಿ ನನ್ನಲ್ಲಿ ಮನಸ್ಸನ್ನು ನೆಟ್ಟವರಾಗಿ, ಮಾಂ ನನ್ನನ್ನು ನಮಸ್ಯಂತಹ ಚ ಭಕ್ತ್ಯ ಅಂತ ಬರ್ಕೊಳ್ಳಿ, ಕ್ಷಮಿಸಿ, ಭಕ್ತಿಯಿಂದ ನಮಸ್ಯಂತಹ ನಮಿಸುವವರಾಗಿ ಉಪಾಸತೆ ಸೇವಿಸುತ್ತಾರೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು, ಬದ್ಧೇಶಾರ್ಪಣಮಸ್ತು. ನಮಸ್ಕಾರ ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಾಳೆಂದ ಪಾಠ ಇದೆ ಆಚಾರ್ಯ, ಏಕಾದಶಿ. ನಾಳೆ ಪಾಠ ಇಲ್ಲ. ಪಾಠ ಇದೆ. ಧನ್ಯವಾದ ಧನ್ಯವಾದ ಗುರುಗಳೇ. ಧನ್ಯವಾದ.